ಅಯ್ಯಾ, ಫಾಲೋ ಮೀ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಯ್ಯ ನಿನ್ ಪ್ರಾಬ್ಲಮ್? ನನ್ನ ಹೆಸರು ಗಿರೀಶ್ ಅಂತ. ಹೆಸರೇ ನಿನ್ ಪ್ರಾಬ್ಲಮ್ ಅಂದ್ರೆ ಬದಲಾಯಿಸ್ಕೋ. ಸರ್ ಅದಲ್ಲ ಸರ್, ಅವರಿಬ್ರು ಮದುವೆ. ಅವ್ರಿಗೆ ಆಗ್ಲೇ ಕ್ಯಾಕರ್ಸ್ ಉಗಿದು ಅಚ್ಚ ಕನ್ನಡದಲ್ಲಿ ಆಗೋದಿಲ್ಲ ಅಂತ ಹೇಳಿ ಕಳ್ಸಿದೀನಿ. ಹೋಗಯ್ಯ. ತಪ್ಪಿಲ್ಲ ಸರ್, ನಿಮಗ್ ಕೋಪ ಬಂದಿರೋದ್ರಲ್ಲಿ ತಪ್ಪೇ ಇಲ್ಲ. ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಉಪ್ಪಿಟ್ಟಲ್ಲಿ ಉಪ್ಪು ಹಾಕೊಟ್ರು ಅಂತ ಗಾಂಧೀಜಿಯವ್ರಿಗೆ ಕೋಪ ಬಂದಿದ್ದಲ್ಲ ಸರ್. ಸ್ಟಾಪ್. ಯೋ, ಉಪ್ಪಿಗೂ ಉಪ್ಪಿಟ್ಟಿಗೂ ಗಾಂಧೀಜಿಗೂ ನನಗೂ ಏನಯ್ಯ ಸಂಬಂಧ? ಸರ್, ಯಾವ ಸಂಬಂಧ ಇದೆ ಅಂತ ಇಂದಿರಾ ಗಾಂಧಿ ಅವ್ರು ಸತ್ತಾಗ ಪ್ರತಿಯೊಂದು ಮನೇಲೂ ಜನ ಒಂದೊಂದು ಕೂಡ ಕಣ್ಣೀರು ಸುರಿಸಿದ್ರು ಸರ್. ಯಾವ ಸಂಬಂಧ ಇದೆ ಅಂತ ಮದರ್ ತೆರೇಸಾ ಅವ್ರು ಸತ್ತಾಗ ಇಡೀ ಇಂಡಿಯಾನ ಟಿವಿ ಮುಂದೆ ಸೆಟ್ಲ್ ಆಗಿತ್ತು ಸರ್. ಸರ್, ಈ ಜೇಮ್ಸ್ ನಾನು ಕಾಲೇಜ್ ಟೈಮಿಂದ ಫ್ರೆಂಡ್ಸ್. ನಾಳೆ ಅವ್ನ್ ಸತ್ರೆ ನಾನು ಹೋಗದೆ ಇರ್ಬೋದು, ನಾನ್ ಸತ್ರೆ ಅವ್ನ್ ಬರ್ದೇ ಇರ್ಬೋದು, ಆದ್ರೆ ನೀವ್ ಸತ್ರೆ ಏನಯ್ಯ ಮಾತಾಡ್ತಿದ್ಯಾ? ನೀವ್ ಸಾಯ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ ಸರ್. ನೀವು ಗಾಂಧೀಜಿ, ಮದರ್ ತೆರೇಸಾ ಅವ್ರ ತರ ಗ್ರೇಟ್ ಅಂತ ಹೇಳ್ತಾ ಇದೀನಿ ಸರ್. ನೀವು ಬರೀ ಮಹಾತ್ಮರಲ್ಲ ಸರ್, ಪುಣ್ಯಾತ್ಮರು. ಒಂದು ಮದುವೆ ಮಾಡಿಸಿದ್ರೇನೆ 1000 ಜನ್ಮದ ಪುಣ್ಯ ಸಿಗುತ್ತಂತೆ. ಅಂತದ್ರಲ್ಲಿ ಅಂತ ಸಾವಿರಾರು ಮದುವೆ ಮಾಡಿಸಿರೋ ನಿಮ್ಮಂತ ಪುಣ್ಯಾತ್ಮರಿಗೆ ಸಾಕ್ಷಾತ್ ಯಮಧರ್ಮರಾಜನೇ ಸೀಟಿಂದ ಕೆಳಗಿಳಿದು ಬಂದು ಪಾದ ಪೂಜೆ ಮಾಡ್ತಾನೆ ಸರ್. ಅಂತ ದೊಡ್ಡ ಮನುಷ್ಯರು ಸರ್ ನೀವು. ಸರ್, ನೀವು ಇವರಿಬ್ರಿಗೂ ಮದುವೆ ಮಾಡಿಸ್ಬೇಕಾಗಿಲ್ಲ ಸರ್. ಸುಮ್ಮನೆ ಒಂದ್ಸರಿ ತಲೆ ಮೇಲೆ ಕೈ ಇಟ್ಟು ತಥಾಸ್ತು ಅಂದ್ರೆ ಸಾಕು ಸರ್, ಅವ್ರ ಜೀವನ ಪಾವನ ಆಗೋಗುತ್ತೆ ಸರ್. ಹೇಳಿ, ಬನ್ನಿ ಮದುವೆ ಮಾಡಿಸ್ತೀನಿ. ಸರ್, ನಾನ್ ಪುರೋಹಿತರು ಕರ್ಕೊಂಬರಲ್ಲ? ಯಾಕಪ್ಪ ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದು ಸ್ವಲ್ಪ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಇದು ಒಂದು ನಿಮಿಷ. ಕಣ್ಣು ಕೋರಿಮ್ಯಾಗೆ ಕಣ್ಣು ಕೋರಿಮ್ಯಾಗೆ ಕಣ್ಣು ಕೋರಿಮ್ಯಾಗೆ ಕಣ್ಣು ಕೋರಿಮ್ಯಾಗೆ ಅವಳ ಕಣ್ಣು ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ಗೌರಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ನೀನು ಮಾಡಮ್ಮ. ಸಾಕ್ಷಿ ನೀವು ಹಾಕ್ರಪ್ಪ. ನೀನು ಹಾಕು. ವೆಲ್ಕಮ್. ಪುಟ ಸರ್, ಬಾರೋ ಇಲ್ಲಿ. ನೀನೇನೋ ಇಷ್ಟು ಕಷ್ಟಪಟ್ಟು ಇವರಿಬ್ರಿಗೂ ಮದುವೆ ಮಾಡಿಸ್ದೆ. ನಾನು ರೂಲ್ಸ್ಗೆ ವಿರುದ್ಧವಾಗಿ ಇವರಿಬ್ರಿಗೂ ಮದುವೆ ಮಾಡಿದೆ. ನಾಳೆ ಇವ್ರ ಅಣ್ಣನೋ ತಮ್ಮನೋ ಬಂದು ನನ್ನ ಮೇಲೆ ಆಕ್ಷನ್ ತೊಗೊಳೋದಿಲ್ಲ ತಾನೇ? ಅವಳಿಗೆ ಅಣ್ಣ ಇಲ್ಲ ಸರ್. ಪಾಪ. ತಮ್ಮ ಇದಾನೆ ಸರ್, ಆದ್ರೆ ಬರಲ್ಲ. ಅಷ್ಟೊಂದು ಪರ್ಫೆಕ್ಟ್ ಆಗಿ ನೀನ್ ಹೇಗೆ ಹೇಳ್ತೀಯಾ? ಆ ತಮ್ಮ ನಾನೇ ಸರ್. ನಿಂತ್ಕೊಳ್ಳೋ ಕಳ್ಳ, ನಿಂತ್ಕೊಳ್ಳೋ. ಹಲೋ, 2 ವಾಟರ್ ಕ್ಯಾನ ಸರ್? ಸರ್ ಈಗಲೇ ಕಳ್ಸ್ಕೊಡ್ತೀನಿ. ಕಳ್ಸ್ಕೊಟ್ಟೆ ಸರ್. ಏನದು? ಚಾಕ್ಲೇಟ್. ಆಹಾ, ನಾನ್ ಬಿಸ್ಕೊತ್ತು ಅನ್ಕೊಂಡಿದ್ದೆ. ಅದಕ್ಕೆ ನಿನ್ನ ಗೂಬೆ ಅನ್ನೋದು. ಬಿಸ್ಕೋತ್ ಅಷ್ಟು ಉದ್ದ ಇಲ್ಲ, ಚಾಕ್ಲೇಟ್ ಕದೀತಾ ಇದ್ಯಾ? ಕತ್ತಿಂದ್ರೇನೆ ಮಜಾ ಅಂತೆ. ಯಾರೋ ಕಂದ ಹೇಳ್ಕೊಟ್ಟಿದ್ದು? ಕೈ ಬಿಡ, ಹೇಳ್ತೀನಿ. ನನ್ ಗರ್ಲ್ ಫ್ರೆಂಡ್. ಆಹಾ, ಬಿಡ. ಮಾಡೋ ಕೆಲ್ಸನ್ ಬಿಟ್ಟು ಈ ರೀತಿ ಅಗಲ್ಗನ್ಸ್ ಕಾಣ್ತಾ ಕುಂತಿದ್ಯಲ್ಲ, ಹೋಗಿ ಚಿತ್ರ ಹತ್ರ ನಿನ್ ಪ್ರೀತಿ ವಿಷಯ ಆದ್ರೂ ಹೇಳಿ ಮದುವೆ ಆದ್ರೂ ಮಾಡ್ಕೊಂಬೋದೇನಪ್ಪ? ಇಲ್ಲಿರೋ ವಿಷಯ ಇಲ್ಲಿಂದ ಬರ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಕಣೋ. ನೋಡಮ್ಮ, ನಿಮ್ಮಿಬ್ಬರು ಫ್ಯಾಮಿಲಿನೂ ಸಿಕ್ಕಾಪಟ್ಟೆ ಕ್ಲೋಸ್. ಇನ್ನು ಚಿತ್ರ ನಿನ್ ಜೊತೆ ಚಿಕ್ಕ ವಯಸ್ಸಿಂದ ಆಡಿ ಬೆಳ್ದೋಳು. ಅವಳ ಹತ್ರ ಹೋಗಿ ನೀನ್ ನನ್ನ ಲೈಫ್ ಪಾರ್ಟ್ನರ್ ಆಗ್ತೀಯ ಅಂತ ಕೇಳಿದ್ರೆ ಆಗಲ್ಲ ಅಂತೇಳಿನ? ನೀನ್ ಸುಮ್ನೆರ. ಈಗ ನನ್ ಮದ್ವೆ ಮಾತಾಡಿದ್ರೆ ನಾನ್ ನನ್ ಮದ್ವೆಗೋಸ್ಕರನೇ ನಮ್ಮ ಅಕ್ಕನ ಮದ್ವೆ ಮಾಡಿಸ್ದೆ ಅಂತ ನಮ್ಮಪ್ಪ ಬೈತಾರೆ.
ಅದು ಅಲ್ದೆ ಚಿತ್ರ ಓದ್ ಮುಗಿಬೇಕು, ನಾನ್ ನನ್ನ ಲೈಫಲ್ಲಿ ಸೆಟ್ಲ್ ಆಗ್ಬೇಕು. ಅದೆಲ್ಲ ಸರಿಯೋ ಮಾಮ, ಮೊದ್ಲು ನೀನ್ ಅವಳ ಮನ್ಸಲ್ಲಿ ಇದೆಯೋ ಇಲ್ವೋ ಅಂತ ತಿಳ್ಕೊ. ಲೋ ಜಮ್ಮು, ಬಂದ. ಏನ್ ಸಿಡಿ ವ್ಯಾಪಾರ ಮಾಡ್ತೀಯ? ಛೇ 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 ಛೇ. ಇಲ್ಲಿ ನೋಡು, ಟೋಟಲ್ ವೇಸ್ಟ್ ಅಯ್ಯ. ಏನೋ ಅದು? ಅದ್ ಯಾವ್ದೋ ಸಿನಿಮಾ ಸಿಡಿ ಕಣ. ಅವನು ಕಿವಿ ಕೇಳ್ಸಲ್ಲ, ಕಿವಿಡ ಅಂತಾನು ಒಪ್ಕೊಳಲ್ಲ. ಅವನೇ ಸಿಡಿ ತಗೊಂಡೋಗಿದ್ನ. ಸೌಂಡ್ ಕೇಳಿಸ್ದಿರ ಹೋದ್ರುನು ಎಂಜಾಯ್ ಮಾಡೋ ಸಿನಿಮಾ ಅದು. ಅಂದ್ರೆ ಮಸಾಲಾ ಸಿಡಿ. ಲೋಫರ್ ನನ್ ಮಗನೇ, ನನಗ್ ಗೊತ್ತಿಲ್ಲ ಇವೆಲ್ಲ ಶುರು ಮಾಡಿದ್ಯಾ? ಅಷ್ಟೊಂದ್ ಅಪ್ಸೆಟ್ ಆಗ್ಬೇಡ ಮಾಮ. ಈ ಕಾಲದಲ್ಲಿ ಭಕ್ತಿ ಸಿಡಿಗಳು ಸಿಗ್ದಿರೋ ಶಾಪ್ಗಳು ಇರ್ಬೋದು, ಆದ್ರೆ ಈ ತರ ಸಿಡಿಗಳು ಸಿಗ್ದಿರೋ ಶಾಪು ಇಡೀ ಪ್ರಪಂಚದಲ್ಲೇ ಸಿಗಲ್ಲ. ಇವತ್ತು ಶಾಪ್ಗಳು ನಡೀತಾ ಇರೋದೇ ಈ ತರ ಸಿಡಿಗಳಿಂದ. ನೀವಿಬ್ರು ಸಿಡಿ ಬಗ್ಗೆ ಅಷ್ಟೊಂದು ಡಿಸ್ಕಷನ್ ಮಾಡೋದು ಬೇಕಾಗಿಲ್ಲ. ಅದ್ರಲ್ಲಿ ಅಂತದ್ ಏನಿಲ್ಲ. ಏನಾದ್ರೂ ಸ್ಪೆಷಲ್ ಟೈಪ್ ಇದ್ರೆ ಕೊಡ್ಬಿಡಪ್ಪ. ನೀನೇ ಯಾವ ಟೈಪು ಅಂತ ನಮ್ಗೆ ಇನ್ನ ಅರ್ಥ ಆಗ್ತಾ ಇಲ್ಲ. ಇದ್ರಲ್ಲಿ ಸ್ಪೆಷಲ್ ಟೈಪ್ ಬೇರೆ ಬೇಕಂತ ಇವ್ನಿಗೆ. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಗಿರಿಯಪ್ಪ, ಎಲ್ಲಿ ಹೋಗ್ತೀಯಾ? ನಾ ಹೇಳಿದ್ರೆ ನಿಂಗೆ ಕೆಲ್ಸತ್ತಾ? ನಮ್ಮ ಅಕ್ಕನ ನನ್ನ ಹಾಲು ಹೋಗ್ತಾ ಇದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಓ ಆಗ ನಾನ್ ಅನ್ಕೊಂಡೆ ನೀನು ನಿಮ್ಮ ಅಕ್ಕನ ಮನೇಲಿ ಹಾಲು ಉಕ್ಕಿಸ್ತಾರಲ್ಲ ಅದಕ್ಕೆ ಹೋಗ್ತಾ ಇದೀಯಾ ಅಂತ. ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದೀನಪ್ಪ. ಹೌದಪ್ಪ, ನಾನ್ ಆತರ ಅನ್ಕೊಳ್ಳಿಲ್ಲ. ನೀನು ನಿಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದೀಯ ಅಂತ ಅನ್ಕೊಂಡೆ. ಭಗವಂತ ನನ್ ಬಿಟ್ಬಿಡು. ದೇವಸ್ಥಾನಕ್ಕೆ ಹೋಗ್ತಾ ಇದೀಯಾ? ಮೊದ್ಲೇ ಸಲ ನೀನ್ ಹೇಳ್ದಂಗೆ ನನ್ಗೆ ಗೊತ್ತಾಯ್ತು. ಹೋಗ್ಬಿಟ್ ಬಾ, ದೇವ್ರ ಬಾಯ್ ಬಾಯ್ ಬಾಯ್. ಜಮ್ಮು ಕಂದ ಚಿನ್ನ, ನಾವಿಬ್ರು ಸೀಕ್ರೆಟ್ ಆಗಿ ಡಿಸ್ಕಷನ್ ಮಾಡೋಣ. ರೀ ಯಾಕ್ರಿ ನಿಲ್ಸ್ಬಿಟ್ರಿ? ಬೀಟ್ ಕೇಳ್ತಾ ಇದ್ರೆ ಹಾರ್ಟ್ ಬೀಟ್ ಶೂಟ್ ಆಗ್ತಿದೆ. ಬೇಗ ಆನ್ ಮಾಡ್ರಿ, ಧೂಳ್ ಲಬ್ಸ್ಕೊಂಡ್ ಡ್ಯಾನ್ಸ್ ಮಾಡೋಣ. ಅಯ್ಯೋ ಪರಿಚಯ ಮಾಡ್ಕೊಳ್ಳೋಣ. ಮೈ ಬಿಸಿ ಕಮ್ಮಿ ಆಗಕ್ ಮುಂಚೆ ಆನ್ ಮಾಡ್ರಿ, ಬಾಡಿ ಶೇಕ್ ಆಗ್ತಾ ಇದೆ. ಮ್ಯೂಸಿಕ್ ಹಾಕಿದ್ರೆ ಎಲ್ ಬೇಕಾದ್ರೂ ಡ್ಯಾನ್ಸ್ ಮಾಡ್ತೀಯಾ? ನಾನೇನು ಮ್ಯೂಸಿಕಲ್ ಕಿಕ್ಕಿದ್ರೆ ನಾಯು ಡ್ಯಾನ್ಸ್ ಮಾಡುತ್ತೆ. ನಿಮ್ ಕಮ್ಮಯ್ಯ ಹಾಕ್ರಿ. ಹಾಕಲ್ಲ. ಹಾಕಲ್ವಾ? ಹಾಕಲ್ಲ ಅಂದ್ರೆ ಹಾಕಲ್ಲ. ನಾ ಹೊರಗಡೆ ಹೋದ್ಮೇಲೆ ನೀವ್ ಹಾಕ್ತೀರಾ, ನಾನ್ ಮತ್ತೆ ಬಂದ್ ಡ್ಯಾನ್ಸ್ ಮಾಡ್ತೀನಿ ಅಷ್ಟೇ. ನೋ, ನಾನ್ ಇವತ್ತೆಲ್ಲ ಹಾಕೋದೇ ಇಲ್ಲ. ಸುಳ್ಳು ಹೇಳ್ಬೇಡ್ರಿ. ಮನೇಲಿ ಕರೆಂಟ್ ಇದೆ, ಸಿಸ್ಟಮ್ ಅಲ್ಲಿ ಸಿಡಿ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಗ್ಯಾರಂಟಿ ಹಾಕೇ ಹಾಕ್ತೀರಾ. ಹೌದಾ? ಹೌದು. ಹೋಗ. ಓಕೆ 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 ಓಕೆ. ಗಿರಿ, ನೀನ್ ಹೋಗಿದ ತಕ್ಷಣ ಮ್ಯೂಸಿಕ್ ಆಫ್ ಮಾಡ್ದಲ್ಲ, ಅದೇನ್ ಮೋಡಿ ಮಾಡ್ದೆ ಅವಳಿಗೆ? ಒಳ್ಳೆ ದೇವ್ರಿಗೆ ಹೂವಿನ ಹರಕೆ, ಕೆಟ್ಟ ದೇವ್ರಿಗೆ ದೊಣ್ಣೆ ಹರಕೆ. ಅಕ್ಕಪಕ್ಕದವ್ರ ಜೊತೆ ಫ್ರೆಂಡ್ಲಿ ಆಗಿರೋದ್ ಬಿಟ್ಟು ಜಗಳ ಆಡ್ಕೊಂಡ್ ಬಂದಿದ್ಯಾ? ಛೇ 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 ಛೇ. ಹುಡುಗಿ ಅಂತ ಸಮಾಧಾನವಾಗಿ ಹೇಳಿದ್ದೀನಿ. ಫ್ರೆಂಡ್ಶಿಪ್ ಎಲ್ಲ ನೀನೇ ಇಟ್ಕೋ. ಆಂಟಿ ಆಂಟಿ. ಏನೋ? ಓಹ್ ಹಾಯ್ ಜೇಮ್ಸ್. ದೇವಸ್ಥಾನದಲ್ಲಿ ಅರ್ಚನೆ ಇದೆಯಂತೆ, ಆಂಟಿ ಅಂಕಲ್ ನ ಕರ್ಕೊಂಬ ಅಂತ ಅಮ್ಮ ಹೇಳಿದ್ರು. ಮಮ್ಮಿ ಡ್ಯಾಡಿ ಹೊರಗಡೆ ಹೋಗಿದ್ದಾರೆ. ಬಾ ಮಾಮ. ಅವಳು ನಿನ್ನ ಲವ್ ಮಾಡ್ತಾವಳು ಇಲ್ಲೋ ಅಂತ ತಿಳ್ಕೊಳಕ್ಕೆ ಇದು ಒಳ್ಳೆ ಟೈಮ್ ಕಣೋ. ಕೇಳ್ಬಿಡು ಅಂತೀಯಾ? ಲವ್ ನೀನ್ ಕನ್ಸ್ ಕಾಣ್ತಾ ಕಾಣ್ತಾ ಅಲ್ಲಿ ಅಂಗಡಿ ಲಾಸ್ ಆಗೋ ಬದ್ಲು ನೀನ್ ಲವ್ ಮ್ಯಾಟ್ರ್ ಆದ್ರೂ ಹೇಳ್ಬಿಡೋ. ಲವ್ ನೀ ಕಾಲ್ ಮುಗಿದಿಲ್ಲ ಮಗ. ಹೇಗ್ ಹೇಳೋರು? ನಂಗೆ ಹೇಗ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನೊಂದ್ ಸೂಪರ್ ಐಡಿಯಾ ಕೊಡ್ತೀನಿ. ಹೇಳು. ಅವಳ ಹತ್ರ ಹೋಗ್ಬಿಟ್ಟು ನೀನ್ ಯಾವ್ದೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಡು. ಆಗ ಅವಳು ನಿನ್ನ ನಿಜವಾಗ್ಲೂ ಇಷ್ಟ ಪಡ್ತಿದ್ರೆ ಜೆಲಸಿ ಫೀಲ್ ಮಾಡ್ಕೊಂಡು ತನ್ನ ಪ್ರೀತಿನ ಹೇಳ್ಬಿಡ್ತಾಳೆ. ಯಾರ ಹೆಸರು ಹೇಳೋದು? ನಿನ್ ಯಾವ ಹೀರೋಯಿನ್ ಇಷ್ಟಪ್ಪ? ಐಶ್ವರ್ಯ ರೈ. ನಂಡವ್ಗೆ ಕೈ ಹಾಕ್ಬೇಡ. ರೈಟ್ ಅಪಕ್ ಐಶ್ವರ್ಯ ಮಾತ್ರ ಹೇಳು. ಓಕೆ. ಆಶೀರ್ವಾದನಾ? ಪ್ರೀತಿ ಅಂದ್ರೆ ಇಷ್ಟೊಂದು ಚೀಪ್ ಆಗ್ಬಿಟ್ಟಿದ್ಯಾ? ಹುಡುಗಿರು ಅಂದ್ರೆ ಅಸಹ್ಯ ಆಗ್ತಾ ಇದೆ. ಅಂತ ತಪ್ಪೇನ್ ಮಾಡಿದಾರಪ್ಪ ಹುಡುಗಿರು? ಮೊನ್ನೆ ನಮ್ಮ ಅಕ್ಕನ ಮನೇಲಿ ಹಾಲು ಹೋಗಿದ್ನಲ್ಲ, ವಿಷಯ ಹೇಳೋ. ಅವ್ರ ಪಕ್ಕದ ಮನೆ ಒಂದು ಹುಡುಗಿ ಇದ್ದಾಳೆ. ಅವಳು ಮ್ಯೂಸಿಕ್ ಜೋರಾಗಿ ಹಾಕಿದ್ಲು. ನಾನ್ ಡಿಸ್ಟರ್ಬ್ ಆಗ್ಬಿಡಿ ಅಂತ ಕೇಳಕ್ ಹೋದ್ರೆ, ನಾವ್ ಒಳಗ್ ಹೋದ ತಕ್ಷಣ ರೈಟ್ ಹ್ಯಾಂಡ್ ಇಂದ ಡೋರ್ ಲಾಕ್ ಮಾಡಿ, ಲೆಫ್ಟ್ ಹ್ಯಾಂಡ್ ಇಂದ ಸ್ವಿಚ್ ಆಫ್ ಮಾಡಿ, ಎರಡು ಕೈ ನನ್ ಮೇಲ್ ಹಾಕಿ ಐ ಲವ್ ಯು ಅಂತ ಹೇಳಿ ಲಿಪ್ ಟು ಲಿಪ್ ಕಿಸ್ ಕೊಟ್ಬಿಟ್ಲು. ISDನೂ ಕೊಟ್ಲಾ? ಅವಳು ನನ್ಗೆ ಐ ಲವ್ ಯು ಅಂತ ಹೇಳಿದ್ದಕ್ಕೆ ನಿಂಗೆ ತುಂಬಾ ಬೇಜಾರಾಗ್ತಿದೆ ಅಲ್ವಾ? ಅವಳು ನಂಗೆ ಲಿಪ್ ಟು ಲಿಪ್ ಕಿಸ್ ಕೊಟ್ಲು ಅಂತ
ನಿಂಗ್ ತುಂಬಾ ಜಲಸಿ ಫೀಲ್ ಆಗ್ತಿದೆ ಅಲ್ವಾ? ಈ ಫೀಲಿಂಗ್ ಏನಂತಾರೆ ಗೊತ್ತಾ? ಹುಚ್ಚು ಅಂತಾರೆ. ಹುಚ್ಚ? ಅಯ್ಯೋ ಹುಚ್ಚಲ್ಲ ಚಿತ್ರ, ನಿಜ. ನಿಜ? ಹಾಗಾದ್ರೆ ಆ ಹುಡುಗಿಗೆ ಹುಚ್ಚಿಡ್ತಿರುತ್ತೆ. ಯಾವ್ದಕ್ಕೂ ತುಟಿ ಸುತ್ತ 14 ಇಂಜೆಕ್ಷನ್ ಹಾಕ. ಹಲೋ, ಮನೆ ಬೀಗ ಹಾಕಿ ಕೀ ಆಂಟಿ ಕೊಟ್ಬಿಡು. ಬಾಯ್. ಚಿತ್ರ ಯಾಕೋಗಿರಿ? ಏನಾಯ್ತು? ನಾವ್ ಒದ್ದು ನಿಂಗೆ ಗೇಟ್ ಆಗ್ಲಿಲ್ವಾ? ನೀನು ನನ್ಗೊತ್ತಾ? ಯಾವಾಗಪ್ಪ? ನನ್ನ ಹೆಸರು ಗಿರೀಶ್. ಜೇಮ್ಸ್ ಪ್ಯಾಟರ್ಸನ್. 22 ರೂಪಾಯಿ ಚೇಂಜ್ ಇಲ್ಲ ಮೇಡಮ್. ಚೇಂಜ್. ಐಶ್ವರ್ಯ ಚೇಂಜ್ ಇದೆಯಾ? ತಗೊಳ್ಳಿ. ಐಶ್ವರ್ಯ, ಏನಿದು? ಇದಾ? ಚಾಕು ಯಾಕೆ ಇಟ್ಕೊಂಡಿದ್ಯಾ? ಈ ಬ್ಯಾಂಗ್ಳೂರ್ ಸಿಟಿನಲ್ಲಿ ನನ್ನಂತ ಸುಂದರವಾದ ಹುಡುಗಿ ನೀನ? ಸಾರಿ ನಾರ್ಮಲ್ ಆಗಿರೋ ಹುಡುಗಿ ಒಂಟಿಯಾಗಿ ಜೀವನ ನಡೆಸಬೇಕಾದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಇರ್ಲೇಬೇಕು. ಪರವಾಗಿಲ್ಲ, ನೀನೇನ್ ಕಮ್ಮಿ ಹುಡುಗಿಲ್ಲ ಬಿಡು. ಆ ತರ ಇರೋದಿಕ್ಕೇನೆ ನಿಮ್ ತಮ್ಮ ಅವತ್ತು ನನ್ನ ಹತ್ರ ಏಟ್ತಿಂದ. ನನ್ ತಮ್ಮ ನಿನ್ ಹತ್ರ ಏಟ್ತಿನ್ನ? ರೀ, ನಿಮ್ ತಮ್ಮ ಇನ್ ಸೂಪರ್ ಮ್ಯಾನ. ಅವತ್ ಹಾಲುಗ್ಸೋ ದಿನ ನನ್ಗೇನೋ ಮಾಡೋಂಥರ ಬಂದು ನನ್ನ ನೋಡ್ತಾ ಇದ್ದಾಗೆ ಹೆದರ್ಕೊಡ್ರಿ. ಪಕ್ಕದ ಮನೇಲಿ ಹಾಲುಗ್ಸ್ತಾ ಇದೀವಿ, ಪಾಪ್ ಮ್ಯೂಸಿಕ್ ಪೂಜೆ ಡಿಸ್ಟರ್ಬ್ ಆಗ್ತಿದೆ, ದಯವಿಟ್ಟು ಒಂದ್ ಅರ್ಧ ಗಂಟೆ ಆಫ್ ಮಾಡಿ ಅಂತ ಕೇಳ್ಕೊಂಡ. ನಾನ್ ಆಗಲ್ಲ ಅಂದೆ. ಆಮೇಲೆ ಟಕ್ಕಂತ ನನ್ ಕೈ ಹಿಡ್ಕೊಂಡು ಇದನ್ನ ನಿಮ್ ಕಾಲು ಅನ್ಕೊಳ್ಳಿ ಎಂದ. ಅದಕ್ ನಾನು ಸಾರಿ, ನನ್ ಕೈನ ಕಾಲು ಅನ್ಕೊಳ್ಳೋಷ್ಟು ದಡ್ಡಿ ಅಲ್ಲ ಅಂದೆ. ಟಕ್ಕಂತ ಕಾಲ್ ಹಿಡ್ಕೊಂಡ್ಬಿಟ್ಟ. ಏನು, ನಿನ್ ಕಾಲ್ ಹಿಡ್ಕೊಂಡ? ಹಾ, ಹುಡುಗಿ ಅಂತ ಸಮಾಧಾನವಾಗಿ ಹೇಳ್ ಬಂದಿದ್ದೀನಿ. ಗಿರಿ, ನಿಜವಾಗ್ಲೂ ರೀ, ಒಬ್ಬ ಗಂಡಸು ನನ್ ಕಾಲ್ ಹಿಡಿಯೋದು ಅಂದ್ರೆ ನನಗ್ ಸ್ವಲ್ಪನೂ ಇಷ್ಟ ಆಗಲ್ಲ. ಹೋಗ್ಲಿ ಅಂತ ನಾನೇ ಮ್ಯೂಸಿಕ್ ಆಫ್ ಮಾಡ್ದೆ. ಹೌದಾ? ಇಷ್ಟೆಲ್ಲ ಆದ್ರೂ ನನ್ ತಮ್ಮ ಬೇರೆ ತರ ಪೋಸ್ ಕೊಡ್ತಿದ್ದ. ನಾನ್ ಸ್ವಲ್ಪ ಓವರ್ ಆಗಿ ಮಾತಾಡ್ಬೇಕು ಏನು? ರೀ ರಾಣಿ ಅವ್ರೆ, ಇನ್ನೇನ್ ಹೇಳ್ಬೇಕಮ್ಮ? ಏನಿಲ್ಲ, ನಾನ್ ಹೇಳಿದ್ದನ್ನೆಲ್ಲ ನಿಮ್ ತಮ್ಮನ ಹತ್ರ ಹೇಳ್ಬೇಡಿ. ಯಾಕೆ? ಎಷ್ಟೇ ಆದ್ರೂ ಗಂಡ್ಸಲ್ವಾ, ಅವಮಾನ ಸಹಿಸೋಕಾಗ್ದೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಾನೋ ಏನೋ. ಸರಿ, ಬರ್ಲಾ? ನಮಸ್ಕಾರ ಮಂಜಣ್ಣ. ಹಾ ನಮಸ್ತೆ ಗಿರಿ. ತಗೋಣ. ಮುಂದಿನ ತಿಂಗಳಿಂದ ಪೇಪರ್ ಹಾಕದ್ ನಿಲ್ಲಿಸ್ಬಿಡಪ್ಪ. ಯಾಕಣ್ಣ? ಅಯ್ಯೋ, ಇವತ್ ಬೆಳಗ್ಗೆ ನನ್ ಪರಿಸ್ಥಿತಿ ಏನಾಯ್ತು ಗೊತ್ತಾ ನಿನಗೆ? ಏನಾಯ್ತು? ಬಾಂಬ್ ಬ್ಲಾಸ್ಟ್ ಅಲ್ಲಿ MLA ಖುಲಾಸ್. ಅಯ್ಯೋ, ಜೊತೆಲಿ 3 ಜನ ಅಮಾಯಕರು ಖಲಾಸ್. ಅಯ್ಯಯ್ಯೋ, ಏನಪ್ಪ ಇದು? ಇನ್ನೊಂದು ಬಿಸಿ ಬಿಸಿ ಟೀ ಕೊಡಯ್ಯ. ಸಂತಾನವರ ಕೊಡೋದ್ರಲ್ಲಿ ವಿಶ್ವವಿಖ್ಯಾತ ಆನಂದ ಮಠದ ಪರಮಾನಂದ ಸ್ವಾಮಿ ಲೈಂಗಿಕ ಹಗರಣದಲ್ಲಿ ಜೈಲ್ ಸೇರಿದ್ದಾರೆ. ಅಯ್ಯಯ್ಯೋ, ಈ ಸ್ವಾಮಿಗೆ ಯಾಕಪ್ಪ ಈ ತರ ದುರ್ಬುದ್ಧಿ ಬಂತು? ಇನ್ನೊಂದು ಟೀ ಇದಕ್ಕಿಂತ ಬಿಸಿ ಬೇಕಯ್ಯ. ಚಿಕ್ಕಮಂಗಳೂರಿನಲ್ಲಿ ನೆಕ್ಸ್ಲೈಡ್ಗಳ ಹಾವಳಿ. ಏನೇ ಇದು ಅಂತಲೇ ನಾವು ಕಮ್ಮಿ ಇತ್ತು, ಇದನ್ನು ಶುರು ಆಯ್ತಾ? ಅಯ್ಯೋ, ಇದಕ್ಕಿಂತ ಬಿಸಿ ಟೀ ಕೊಡಯ್ಯ. ಅಯ್ಯೋ, ಇದು ಏನಿದೆ ಈ ಪೇಪರಲ್ಲಿ? ಬರೀ ಸಾಯಿಸುತ್ತೆ. ಸಾಯ್ಲಿ. ಏನೇ ಇದು? ನಾನಿಲ್ಲಿ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಆರಾಮಾಗಿ ಸಿಗರೆಟ್ ಸೇರ್ತೀಯಾ? ಕ್ಯಾನ್ಸರ್ ಇಂದ ಸಾಯ್ತೀಯಾ? ಕ್ಯಾನ್ಸರ್ ಇಂದ ಸಾಯ. ಆದ್ರಿಂದ ನಿಮ್ಗೆ ಲಾಭನೇ ಅಲ್ವಾ? ಹೇಗೆ? ಅವನೊಂದ್ ಪೇಪರ್ ಹರಿದಾಕಿದ್ರು 4 ಟೀ ಕುಡಿದಿದೆ ಅಂತಾನೆ. ಹೌದು. ಮತ್ತೆ ಅಣ್ಣ, ಉಸಿರಾಡಿದ್ರೆ ಗಾಳಿ ವೇಸ್ಟ್ ಆಗತ್ತೆ ಅಂತ ಉಸಿರು ಹಿಡ್ಕೊಂಡ್ರೆ ಏನಾಗತ್ತೆ ಹೇಳಿ? ಏನಾಗುತ್ತೆ? ಮನುಷ್ಯ ಸತ್ತೋಗ್ತಾನೆ. ಬೇಡ, ಮುಂದಿನ ತಿಂಗಳಿಂದ ಪೇಪರ್ ಕಂಟಿನ್ಯೂ ಮಾಡ್ಬಿಡು. ಓಕೆ ಅಣ್ಣ. ದೇವ್ರೆ, ನೀನೇ ಗತಿ. ಹಾಯ್ ಹಾಯ್ ಗಿರಿ.
ಮೇಡಮ್ ಇದಾರಾ? ಇದಾರೆ, ಕುತ್ಕೊಳ್ಳಿ, ಬರ್ತಾರೆ. ಹೀರೋ ಜನಗಳು ನನ್ ನೋಡಕ್ಕೆ ಕ್ಯೂ ನಿಂತ್ಕೋತಾರೆ, ಅಂತದ್ರಲ್ಲಿ ತಲೆ ತಗಸ್ಕೊಂಡ್ ಕೂತಿದ್ಯಾ? ಏನು ಈ ಕಡೆ ಬಂದಿದ್ದು? ಅದು ಕಲೆಕ್ಷನ್ಗೆ ಮೇಡಮ್. ಏನು ನಂಗೂ ನಿಗೂ ಕನೆಕ್ಷನ್? ಕನೆಕ್ಷನ್ ಅಲ್ಲ ಮೇಡಮ್, ಕಲೆಕ್ಷನ್. ಹಾಲು ನೀರು ಪೇಪರ್ ಎಲ್ಲ ಸೇರಿ 900 ರೂಪಾಯಿ ಆಗಿದೆ ಮೇಡಮ್. ತಗೊಳ್ಳಿ. ಬಿಲ್ ಪೇ ಮಾಡ್ಬೇಕಾ? ಕೊಡ್ತೀನಿ. ಹೇಳುಗಿರಿ, ತಣ್ಣಗಿರೋ ಕೂಲ್ ಡ್ರಿಂಕ್ಸ್ ಬೇಕಾ? ಏನು ಬೇಡ, ನಂಗೆ ದುಡ್ಡು ಕೊಟ್ಬಿಡಿ, ನಾ ಹೋಗ್ತೀನಿ. ನಮ್ ಮನೆಗ್ ಬರೋರೆಲ್ಲ ನನ್ ಜೊತೆಲೇ ಇರ್ಬೇಕು ಅಂತ ಆಸೆ ಪಡ್ತಾರೆ. ನೀನ್ ತಿಂಗಳಿಗೊಂದ್ಸತಿ ಬರ್ತೀಯಾ, ಬಿಲ್ ಕೊಡಿ, ಹೋಗ್ತೀನಿ ಹೋಗ್ತೀನಿ ಅಂತೀಯ. ಸ್ವಲ್ಪ ಹೊತ್ತು ನನ್ ಜೊತೆಲೇ ಇರ್ಬೋದಲ್ವಾ? ಬಿಲ್ ಕೊಡಿ ಸಾಕು. ಗಿರಿ, ನೋಡಿದ್ಯಾ? ಆ ಗಾಳಿ ಸೀದಾ ಒಳಗ್ ಬಂದು ಮುಚ್ಚಿರೋ ನೈಟಿನ ಮೇಲಿಗೆ ಹಾರಿಸಿ ತೆಗ್ದಿರೋ ಡೋರ್ನ ಹಾಕ್ಬಿಡ್ತು. ಇದ್ರ ಅರ್ಥ ಏನ್ ಗೊತ್ತಾ? ಅಯ್ಯೋ, ನಿಮ್ ಸಿನಿಮಾ ಡೈಲಾಗೆಲ್ಲ ನನಗ ಅರ್ಥ ಆಗಲ್ಲಪ್ಪ. ನಂಗೆ ದುಡ್ಡು ಕೊಡಿ, ನಾ ಹೋಗ್ಬೇಕು. ಹಾಲ್ ಕುಡಿದ್ರೆ ಮಾತ್ರ ದುಡ್ಡು ಕೊಡೋದು. ನೀವು ದುಡ್ಡು ಕೊಟ್ರೆ ನಾ ಹಾಲು ಕುಡಿಯೋದು. ಓಕೆ. ಹಬ್ಬ, ಈ ತಿಂಗಳು ತಪ್ಪಿಸ್ಕೊಂಡೆ. ಹೇಗಿದೆ ಜಾಮ್? ಹಬ್ಬ, ಅಯ್ಯೋ ಶಿವನೇ. ಮಾಮ 603 ಕಲೆಕ್ಷನ್ ಆಯ್ತಾ? ನಾವು ಹೊರಗೆ ಹೋಗುತ್ತಿದ್ದೇವೆ, ಬರುವುದು ಲೇಟ್ ಆಗುತ್ತದೆ. ಲಿಫ್ಟ್ ಕೆಟ್ಟೋಗಿದೆ ಅಂತ 6th ಫ್ಲೋರ್ಗೆ ಹತ್ತು ಬಂದ್ವಲ್ಲೋ. ನಡಿ ಹೋಗೋಣ. ಸರಿ ಮಾಮ, ಒಂದ್ ಐಡಿಯಾ. ಹೋಗಳು. ಈ ಚೀಟಿ ಹಿಂದೆ ನಾವು ನಿಮ್ಮ ಮನೆಗೆ ಬಂದಿಲ್ಲ ಅಂತ ಬರ್ದಿಟ್ಟು ತಗೊಂಡ್ವಾ, ಅವನಿಗೆ ಮೆಣಸಿನ್ಕಾಯಿ ಇಟ್ಟಂಗಾಗತ್ತೆ. ಹಾಯ್ ಅಕ್ಕ, ಗುಡ್ ನ್ಯೂಸ್. ಏನು ಅದು? ಅಪ್ಪನ್ ಸಿಟ್ಟು ಪೂರ್ತಿ ಕಡಿಮೆ ಆಗಿದೆ. ನಾಳೆ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ನೀವು ಬರ್ಬೇಕಂತೆ. ನೀನು ಭಾವನೆ ಪೂಜೆ ಮಾಡ್ಬೇಕಂತೆ. ಅಪ್ಪನ್ ಮನ್ಸು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ತಗೋ. ಏನಿದು? ಅಮ್ಮ ಸ್ವೀಟ್ ಮಾಡಿ ಕಳ್ಸಿದ್ದಾರೆ. ಈ ತರ ಮನೆಗ್ ಬರೋ ವೇಸ್ಟ್ ಬಾಡಿಗಳಿಗೆಲ್ಲ ಕೊಡಬಾರ್ದಂತೆ. ಹಾಗಂತ ನಾನು ಹೇಳಿಲ್ಲ, ಅಮ್ಮನೇ ಹೇಳ್ ಕಳ್ಸಿದ್ರು. ಇನ್ನೇನ್ ಹೇಳ್ ಕಳ್ಸ್ಯಾರ ನಮ್ಮ ಮತ್ತೆ ಅವರು? ಹಾಯ್ ಬಾವ್ಸ್. ಹಾಯ್, ಕಾಲ್ ಕೊಡು. ಬಾಬಾ, ಇದೇನಿದೆ ಅನ್ಯಾಯ? ಇದನ್ನ ನೋಡಕ ನಾನು ಇಷ್ಟೆಲ್ಲ ತಿಪ್ಪರ್ಲಾಗ ಹೊಡೆದು ರಿಜಿಸ್ಟರ್ ಆಫೀಸಲ್ಲಿ ರೀಲ್ ಬಿಟ್ಟು ನಿಮ್ಮಿಬ್ರು ಮದುವೆ ಮಾಡ್ತಿದ್ದು. ಅವಳು ನನ್ಗೆ ಅಕ್ಕನೇ ಇರ್ಬೋದು, ಆದ್ರೆ ನೀವು ಒಂದು ಹೆಂಗಸಿನ ಕಾಲ್ ಮುಟ್ಟಿ ಇಡೀ ಗಂಡು ಕುಲಕ್ಕೆ ಅವಮಾನ ಮಾಡ್ತಿದ್ದೀರಾ. ಛೇ! ಏಯ್, ಸಾಕ್ ನಿಲ್ಸೋ ನೀನ್ ಓವರ್ ಆಕ್ಟಿಂಗ್. ಇದ್ರಲ್ಲೇನು ಅವಮಾನ? ಅವ್ರು ಮುಟ್ತಿರೋದು ಅವ್ರ ಹೆಂಡತಿ ಕಾಲ್ನ, ನಿಂತರ ಬೇರೆ ಹೆಂಗ್ಸ್ ಕಾಲ್ನ ಹಿಡ್ಕೊಂಡಿಲ್ವಲ್ಲ. ಏನೋ ನಾನು ಹೆಂಗಸಿನ ಕಾಲ್ ಹಿಡ್ಕೊಂಡ? ನಾನ್ ಹೋಗ್ ಬರ್ತೀನಿ. ನೀನ್ ಕುತ್ಕೋ ಐಶ್ವರ್ಯ. ಸ್ವಾಭಿಮಾನ ಅನ್ನೋದು ಗಂಡಸ್ರಿಗೆ ಮಾತ್ರ ಅಲ್ಲ, ಹೆಂಗಸ್ರಿಗೂ ಇರುತ್ತೆ. ಹಲೋ, ಈ ಗಿರಿಗೆ ಕೈ ಕಾಲ್ ಮುರ್ದ ಅಭ್ಯಾಸ ಅಷ್ಟೇ ಹೊರತು ಕಾಲ್ ಹಿಡ್ಕೊಂಡಲ್ಲ. ಓಹೋ, ಅವತ್ ನಮ್ಮ ಮನೇಲಿ ಹಾಲು ಉಗ್ಸೋ ದಿನ ಇವಳು ಕಾಲ್ ಹಿಡ್ಕೊಂಡೆ ತಾನೆ ಮ್ಯೂಸಿಕ್ ಆಫ್ ಮಾಡ್ಸಿದ್ದು? ಇದಳ ಮೇಲೆ ಈ ತರ ಆಸೆಗಳೆಲ್ಲ ಇದೆಯಾ ನಿಂಗೆ? ಹೇಳೆ, ನಾನ್ ನಿನ್ ಕಾಲ್ ಹಿಡ್ಕೊಂಡ? ಇಲ್ಲ, ಯಾವಾಗ್ಲೂ ಹಿಡ್ಕೊಂಡಿ ನಿನ್ ಕಾಲ್ ನಾನು? ಸುಮ್ನೆ ಸುಳ್ಳು ಹೇಳ್ತೀಯಾ? ಕುದ್ರೆ ಇನ್ನೊಂದ್ಸಲ ಏನಾದ್ರೂ ಈ ತರ ಸುಳ್ಳು ಹೇಳಿದ್ರೆ ನಿಜ ಹೇಳಕ್ ನಾಲ್ಗೆ ಹೇಳ್ಬಾರ್ದು, ಕಟ್ ಮಾಡ್ಬಿಡ್ತೀನಿ ನಿನ್ನ. ಅಕ್ಕ, ಏನಕ್ಕ ನೀನು? ಗಣೇಶ ಬಂದ್ ಹಾಲು ಕುಡಿತು ಅಂದ್ರೆ ನಂಬ್ತೀಯ, ಓಕೆ. ಇಲಿ ಬಂದ್ ಪ್ರಸಾದ ತಿಂತು ಅಂದ್ರು ನಂಬ್ತೀಯ? ಅಯ್ಯ, ನೀವ್ ಕಾಲ್ ಹಿಡ್ಕೊಳ್ಳಿ, ನಾ ಬರ್ತೀನಿ. ನನ್ ತಮ್ಮ ನಿನ್ ಕಾಲ್ ಹಿಡ್ಕೊಂಡ? ಮತ್ತವತ್ ಯಾಕೆ ಸುಳ್ಳು ಹೇಳ್ದೆ?
ನಿಮ್ಮಿಬ್ಬರದು ಲವ್ ಮ್ಯಾರೇಜ್ ತಾನೆ? ಲವ್ ಅಲ್ಲಿ ಇದೆಲ್ಲ ಕಾಮನ್. ಹಲೋ, ಮೆಹಂದಿ ಹಾಕ್ ನಡೀರಿ. ಆಕಾಶವೇ ಬೀಳಲಿ ಹೇ, ಗಿರಿ. ಮೇಲೆ ಏನೋ. ಇವಳು ಐಶ್ವರ್ಯ. ನೀನಾ? ಓ, ಆಗ್ಲೇ ಪರಿಚಯ ಇದೆಯಾ? ಇಲ್ಲಪ್ಪ, ನಾ ಇದಕ್ ಮುಂಚೆ ಅವಳನ್ನ ನೋಡ ಇಲ್ಲ. ನಾನು ನೋಡಿಲ್ಲ. ಮತ್ತೆ ನೀನಾ ಅಂತಿದ್ರಿ? ಹಾಯ್ ಹಲೋ ಅನ್ನೋದು ತುಂಬಾ ರೆಗ್ಯುಲರ್ ಅಲ್ವಾ, ಜಸ್ಟ್ ಫಾರ್ ಚೇಂಜ್. ಗಿರಿ, ಇವಳು ನಿಮ್ಮ ಅಕ್ಕನ ಮನೆ ಪಕ್ಕದಲ್ಲೇ ಇರೋದ್ ಕಣೋ. ನೋಡು ಎಷ್ಟು ಡೀಸೆಂಟ್ ಆಗಿದ್ದಾಳೆ. ಆ ರಾಕ್ಷಸಿ ತರ ಅಲ್ಲ. ಯಾವ ರಾಕ್ಷಸಿ? ಇವ್ರ ಅಕ್ಕನ್ ಮನೇಲಿ ಹಾಲುಕ್ಸೋ ದಿನ ಅವಳು ಜೋರಾಗಿ ಮ್ಯೂಸಿಕ್ ಹಾಕೊಂಡು ಡಿಸ್ಟರ್ಬ್ ಮಾಡ್ತಿದ್ಲಂತೆ. ಇವ್ನ್ ಮ್ಯೂಸಿಕ್ ಆಫ್ ಮಾಡ್ಸಕ್ಕೆ ಅಂತ ಅವ್ರ ಮನೆಗ್ ಹೋದ್ರೆ ಟಕ್ಕಂತ ಡೋರ್ ಹಾಕಿ ಐ ಲವ್ ಯು ಒಂದು ಐಎಸ್ಟಿ ಕೊಟ್ಬಿಟ್ಟ. ಅದೇ ಲಿಪ್ ಟು ಲಿಪ್ ಕಿಸ್ಸು. ನಾನಾ? ನೀನಲ್ಲ, ಆ ರಾಕ್ಷಸಿ. ಆ ರಾಕ್ಷಸಿ ಹೆಸರೇನಾದ್ರೂ ಗೊತ್ತಾ? ಇಲ್ಲ. ಅವಳ ಹೆಸರು ಐಶ್ವರ್ಯ ಅಂತ. ಅವಳು ನಿಂಗೂ ಗೊತ್ತಾ? ಅವಳು ನಾನೇ. ಓಕೆ, ನಾನ್ ಬರ್ತೀನಿ. ಆ ದಿನ ನಾನು ಗಣೇಶ ಮನೆಗ್ ಬಂದು ಹಾಲ್ ಕುಡ್ಕೊಂಡು ಹೋದ ಅಂತ ಮಾತ್ರ ಹೇಳ್ದೆ. ಆದ್ರೆ ನೀನು ಗಣೇಶ, ಶಿವ, ಪಾರ್ವತಿ, ಕುಮಾರಸ್ವಾಮಿ ಎಲ್ರೂ ಫ್ಯಾಮಿಲಿ ಜೊತೆಗ್ ಬಂದು ದೊನ್ನೆ ಬಿರಿಯಾನಿ ತಿನ್ಕೊಂಡು ಹೋದ್ರು ಅಂತ ಹೇಳ್ತೀಯಾ? ಅದು ಸದ್ದು. ಇನ್ನೊಂದ್ ಮಾತಾಡಿದ್ರೆ ಕಟ್ ಮಾಡ್ತೀನಿ ನಾಲ್ಗೆನ. ಹೋಗೋ ಹೋಗೋ, ಹೋಗ್ತಾ ಇರು, ಹೋಗೋ. ಹಾಯ್. ಏನಾಯ್ತು ಇಷ್ಟೊತ್ತಲ್ಲೇ? ಇಂಟರ್ನೆಟ್ ಹೋಗಿದೆ ಕಣೋ. ಏನು ನಿನ್ US ಫ್ರೆಂಡ್ ಜೊತೆ ಚಾಟಿಂಗ್? ಅವಳ ಜೊತೆ ಚಾಟ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಅವಳು ಅವಳ ಫ್ಯಾಮಿಲಿ ಬಗ್ಗೆ ಹೇಳ್ತಿದ್ಲು, ನಾನು ನಮ್ ಫ್ಯಾಮಿಲಿ ನಿಮ್ಮೆಲ್ಲರ ಬಗ್ಗೆ ಹೇಳ್ತಿದ್ದೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಗೊತ್ತಾ. ಕಂಪ್ಯೂಟರ್ ಆಫ್ ಮಾಡಿ ಟೈಮ್ ನೋಡಿದ್ರೆ ಇಷ್ಟೊತ್ತಾಗೋಗಿತ್ತು. ಈಗ ನಿಮ್ ಮನೆಯವ್ರಿಗೆ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡ್ಬೇಕು, ಅಷ್ಟೇ ತಾನೆ? ಏನಮ್ಮ ಇಷ್ಟ ಹೊತ್ನಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಅದು ಕಾಲೇಜಿಂದ ಬಂದು ಇಲ್ಲೇ ಟೈಮ್ ಪಾಸ್ ಮಾಡ್ತಿದ್ದೆ. ಹೌದೌದು, ನನ್ನ ಕಂಪ್ನಿ ಕೊಡ್ತಾ ಇದ್ಲು. ನೀನ್ ಇವ್ರ ಜೊತೆ ಸೇರ್ಕೊಂಡು ಟೈಮ್ ಪಾಸ್ ಮಾಡ್ತಿಲ್ಲ, ಈ ವೇಸ್ಟ್ ಬಾಡಿಗಳ ಜೊತೆ ಸೇರ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ. ನಡಿಯಮ್ಮ ಮನೆಗ್ ಹೋಗೋಣ. ಏನೇ ಸುಬಾ, ಚೆನ್ನಾಗಿದ್ಯಾ? ಇವನೊಬ್ಬ ಹೇಳಿದ್ರೆ ಕೇಳ್ಸಲ್ಲ, ಹೇಳದೆ ಇದ್ರೆ ಬಿಡೋಲ್ಲ. ಎಲ್ಲ ನನ್ ಕರ್ಮ. ತಲೆನೋವ ನಿಗ್ಲೆಕ್ಟ್ ಮಾಡ್ಬೇಡಯ್ಯ. ಎನಸಿನ್ ತಗೋ, ಬೇಡ ಆಸ್ಪತ್ರೆ ತಗೊಳಯ್ಯ. ಆಯ್ತು ಆಯ್ತು, ನಡಿಯಮ್ಮ. ಮರಿಬೇಡಯ್ಯ ಪಾಪ, ಮರುವು. ಬನ್ನಿ. ಜಮ್ಮು ತುಂಬಾ ಆಡಿಸ್ಬೇಡ. ಲವ್ ಕುಶ್, ಹಿಂದಿ ಇಂಗ್ಲಿಷ್ ಮಸಾಲ ಸಿಡಿ ಕೊಡು ಅಂದ್ರೆ ಯಾಕಯ್ಯ ರಾಮಾಯಣದ ಲವ ಕುಶ ಕೊಟ್ಟಿದ್ಯಾ? ಬೆಳಿಗ್ಗೆ 2 CD ಕೊಟ್ಟಿದ್ನಲ್ಲ, ಏನ್ ಮಾಡ್ದೆ ಅದು? ಅದು ಅಯ್ಯೋ, ಈ CD ಇವ್ರಿಗೆ ಕೊಟ್ಬಿಟ್ನಾ? ಹಾಗಾದ್ರೆ ಆ ಮಸಾಲಾ CD ಪ್ರಿಯಾ ಕೊಟ್ಬಿಟ್ಟೆ ಅನ್ಸುತ್ತೆ. ಅಯ್ಯ, ತಗೊಳ್ಳಿ ಸರ್. ಆ ಸಿಡಿ ತಾನೆ? ಓ, ಇದೆಲ್ಲ ಭಾರಿ ಚೆನ್ನಾಗಿ ಅರ್ಥ ಆಗುತ್ತೆ. ಬೇರೆ ಯಾವ್ದಾದ್ರು ಸಿಡಿ ಇದ್ರೆ ನಾನು ಸುಮ್ನೆ ಇರೋದಿಲ್ಲ. ಒಳ್ಳೇದಾಗ್ಲಿ, ಬರ್ಲಾ? ಹೋಗ್ ಬನ್ನಿ. ನೋಡೋ ಟೈಮಲ್ಲಿ ಕರೆಂಟ್ ಹೋಗದೆ ಇದ್ರೆ ಸಾಕು. ಮಾಮ, ಏನ? ಪ್ರಿಯಾ ಮನೇಲಿ ಒಂದು CD ಕೊಟ್ಟಿದ್ದೀನಿ, ಹೋಗ್ ತಂದ್ಬಿಡ. ನೀನೇ ಹೋಗ್ತಾವ ಮರ. ಏಯ್, ಅದ್ ಮಾಮೂಲಿ CD ಅಲ್ಲ ಕಣೋ, ಮಸಾಲಾ CD. ಸಾವರ್ಸದೆ ಹೇಳಿದೀನಿ ಇಂಥ ಕೆಲಸ ಮಾಡ್ಬೇಡ್ರು ಅಂತ. ನೀವೇ ಅನ್ಬೋಸಿ, ನಾನು ಹೋಗಲ್ಲ, ನೀನೇ ಹೋಗ್ತಾವ. ಅಮ್ಮ, ನಾವ್ ಹೋಗ್ ಕೇಳಿದ್ರೆ ಬೇಕು ಅಂತ ನಾವೇ ಕೊಟ್ಟಂಗಿರುತ್ತೆ. ನೀನೋಗ್ ಕೇಳೋ, ನಿನ್ ಮೇಲ್ ಒಳ್ಳೆ ಅಭಿಪ್ರಾಯ ಇದೆ. ನೀನ್ ಕಾಲ್ ಬೇಕಾದ್ರೆ ಇಟ್ಕೋತೀನಿ, ಹೋಗ್ ತಂದ್ಬಿಡ. ಮಾಮ, ಲವ್ ನಮಗ್ ಕೆಟ್ಟ ಹೆಸರು ಬಂದ್ರೆ ನಿನ್ಗೂ ಕೆಟ್ಟ ಹೆಸರು ಬಂದಂಗಲ್ವೇನಾ? ನೀವ್ ಉದ್ದಾರ ಆಗಲ್ಲ ಕಣ. ಮಾಮ, ಗಿರಿ ಹೋಗಷ್ಟರಲ್ಲಿ ಪ್ರಿಯಾ ಮಸಾಲಾ ಸಿಡಿ ನೋಡ್ತಾ ಇದ್ರೆ ಅಲ್ಲ, ಯಾಕೆ ಹೇಳ್ದೆ ಅಂದ್ರೆ ಇನ್ನೊಂದ್ಸಲ ಏನಾದ್ರು ಇಂಥ ಕೆಲಸ ಮಾಡಿದ್ರೆ ಪ್ರಿಯಾ ನಿನ್ ಮೇಲೆ ಅಟ್ಯಾಕ್ ಇಟ್ಟಾಕ್ ಏನ್ ಮಾಡಿಲ್ವೇನಾ? ಅಟ್ಯಾಕು ಇಲ್ಲ ಪಟಾಕು ಇಲ್ಲ. ಅವಳು ಶೂಟಿಂಗ್ ಹೋಗಿದ್ಲು, ಮನೆ ಕೆಲಸದವ್ರ ಹತ್ರ ಇಸ್ಕೊಂಬಂದೆ. ನೀನೇನಾದ್ರೂ ಈ ಬಿಸ್ನೆಸ್ ಕಂಟಿನ್ಯೂ ಮಾಡಿದ್ರೆ ನಾನೇ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ.
ಈ ಅಮ್ಸದ್ ಖಾನ್ಗೆ ಒಂದೇ ಒಂದು ಗುರಿ, ಜೀವನದಲ್ಲಿ ನಾನು ನಿಮ್ ಹಾಗೆ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಹೆಸರು ತಗೋಬೇಕನ್ನೋದೇ ನನ್ನ ಆಸೆ. ಹೆಲ್ಪ್ ಅಲ್ಲ. ಏನ್ ಕೇಸು ಸರ್? ಈ ಮೇಡಮ್ ಒನ್ ವೇಯಲ್ಲಿ ಬರ್ತಾ ಇದ್ರು ಸರ್. ಒನ್ ವೇ KA0523 100 ಫೈನ್ ಕಟ್ಟಿ. ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್, ಕಾರ್ಡ್ಸ್ ಮಾತ್ರ ಇರೋದು. ಪಕ್ಕದಲ್ಲೇ ATM ಸೆಂಟ್ರು ಇದೆ ಸರ್. ನಾನೊಂದು STD ಮಾಡ್ಲಾ? STD ಅಲ್ಲ, ISD ಮಾಡಿದ್ರು ನನ್ಗೇನು ಭಯ ಇಲ್ಲ. ಐ ಆಮ್ ಎ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್, ಯು ನೋ. ನಾನೀಗ ಹೋಗ್ಬೋದಾ ಸರ್? ಹೋಗಿ. ಜೀವನದಲ್ಲಿ ಯಾವತ್ತಾದ್ರೂ ಒಂದ್ ಮೇಲೆ ಬರ್ಬೇಕು ಅಂತ ಅನ್ಸಿದ್ರೆ ಹೀಗೆ ಬನ್ನಿ, ಬರ್ತಾ ಇರಿ. ಅಯ್ಯಪ್ಪ, ಅಯ್ಯೋ ನೀನಾ? ಮಾಡ್ತೀನಿ ತಡೆ ಸಾರ್. ಬನ್ನಿ 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 ಬನ್ನಿ, ಬೇಗ ಬನ್ನಿ ಬೇಗ ಬನ್ನಿ. ಇಂದು ಕಡೆ ಆಟ. ಬನ್ನಿ ಬನ್ನಿ ಬನ್ನಿ, ಕಳ್ಕೊಬೇಡಿ ಅವಕಾಶ. ಬನ್ನಿ ಸರ್, ನೋಡಿ ಸರ್, ನನ್ಗೆ ಎಂತ ಅನ್ಯಾಯ ಆಗಿದೆ ನೋಡಿ ಸರ್. ನೋಡಿ ಇವಳು ಮಾಡಿದ್ ನೋಡಿ ಸರ್. ಏನ್ರಿ ನಿಮಗ್ ಮಾಡಕ್ ಕೆಲ್ಸ ಇಲ್ವಾ? ಇಲ್ಲೇನ್ ರೇಪ ನಡೀತಾ ಇದೆ. ಹೋಗ್ರಿ, ನಿಮ್ ಕೆಲ್ಸ ನೋಡ್ಕೊ ಹೋಗ್ರಿ. ಕರೆದ ತಕ್ಷಣ ಬಂದ್ಬಿಡ್ತಾರೆ. ಅಯ್ಯೋ ಅಯ್ಯೋ, ನನ್ನ ಅಭಿಮಾನಿಗಳೆಲ್ಲ ಹೋಗ್ತಿದ್ದೀರಾ? ಅಯ್ಯೋ ಬನ್ನಿ ಬನ್ನಿ. ಹೌದಾ? ಪೊಲೀಸ್ ಪೊಲೀಸ್ ಕರಿಬೇಡ ಕಣೋ, ನನ್ ಹುಡುಗಿ ಕಣೋ, ನನ್ ಮೇಲೆ ಕರುಣೆ ತೋರ್ಸು. ನೀನು ಹುಡುಗಿನ? ಅವತ್ ನಮ್ಮನ್ ಲಾತರ ಕುಣಿದಾಡ್ತಿದ್ದೆ. ಆ ತರ ಕುಣ್ದಿದ್ದು ನಿನ್ ಮೇಲಿರೋ ಇಷ್ಟದಿಂದ, ಗೊತ್ತಾಯ್ತಾ? ಇಷ್ಟನಾ? ಇಷ್ಟ ಮಾತ್ರ ಅಲ್ಲ, ನಿನ್ ಮೇಲೆ ಪ್ರೀತಿ ಕೂಡ ಇದೆ. ಆಹಾ, ಅಯ್ಯ, ನಾನೇ ಒಂದ್ ವೇಸ್ಟ್ ಮಾಡಿ ನೀನ್ ನನ್ನ ಪ್ರೀತಿಸ್ತ್ಯಾ? ಇದನ್ನ ನಂಬಕ್ ನನ್ನ ಹುಚ್ಚಾನ? ಏನ್ ಗಲಾಟೆ? ಸರ್ ನೋಡಿ ಸರ್, ನನ್ ಸೈಕಲ್ಗೆ ನನ್ ಪೇಪರ್ಗೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್. ದಂಡ ಕಟ್ಟಿಸ್ಕೊಡಿ. ಯಾರು ಡ್ಯಾಮೇಜ್ ಮಾಡಿದ್ದು? ಸರ್ ಸರ್ ನೋಡಪ್ಪ, ಎಲ್ಲ ಪುಟ್ಟ ಹುಡುಗಿ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಅಡ್ಜಸ್ಟ್ ಮಾಡ್ಕೊಂಡು ಎಕ್ಸ್ಕ್ಯೂಸ್ ಮಾಡ್ಬಿಡು. ರೈಟ್ ಇಂದ ನೋಡಿದ್ರೆ ಶಾರುಖ್ ಖಾನ್, ಲೆಫ್ಟ್ ಇಂದ ನೋಡಿದ್ರೆ ಸಲ್ಮಾನ್ ಖಾನ್, ಸ್ಟ್ರೈಟ್ ಆಗಿ ನೋಡಿದ್ರೆ ಅಮೀರ್ ಖಾನ್. ಟೋಟಲಿ ನೀವೇ ಒಂದು ವಿಡಿಯೋ ಖಾನ್ ಸರ್. ವಿಡಿಯೋ ಖಾನ ಸಾರ್? ಆ ಖಾನ್ಗಳು ಸ್ಕ್ರೀನ್ ಮೇಲೆ ಖಾಕಿ ಹಾಕೊಂಡ್ರೆ ಎಷ್ಟು ಪವರ್ಫುಲ್ ಆಗಿರ್ತಾರೋ, ಈ ಅಮ್ಜದ್ ಖಾನ್ ಅಷ್ಟೇ ಪವರ್ಫುಲ್ ಆಗಿರ್ಬೇಕು. ಇಲ್ಲ ಅಂದ್ರೆ ನೀವ್ ಅವ್ರಿಗೆ ಅವಮಾನ ಮಾಡಿದಾಗ. ನನ್ ಕೈಯಲ್ಲಿ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಎಲ್ರು ಮಾಮೂಲಿಗೆ ಆಸೆ ಪಡೋ ಹಾಗೆ ನಾನು ಎಷ್ಟಿಗೆ ಆಸೆ ಪಟ್ಬಿಟ್ಟೆ. ತೆಗೆ 500 ರೂಪಾಯಿ. ಸರ್ ಅದು ಸಾರು ಇಲ್ಲ, ಹುಳಿನೂ ಇಲ್ಲ. ತೆಗೆ 500 ರೂಪಾಯಿ. ನೀನ್ ಎಷ್ಟಿಡಿ ವಾಪಸ್ ತಗೋ. ತಗೋ. ನೀನು ನೋಡ್ಕೋತೀನಿ ಬಾ. ತಗೊಳ್ಳಿ ಸರ್. ಥ್ಯಾಂಕ್ ಯು ಜೇಮ್ಸ್. ಸಂತೋಷ, ಬೈಲೆ ಆ ಹುಡುಗಿ ಜೊತೆ ಬರ್ತಾರ ಹುಡುಗ ಯಾರು? ನಿನಗ್ ಗೊತ್ತಿಲ್ವಾ? ಆ ಹುಡುಗನ್ ಜೊತೆ ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ. ನಿನ್ ಬಾಯಲ್ಲಿ ಒಂದೇ ಒಂದ್ ಮಾತು ಒಳ್ಳೇದ್ ಬರೋದ್ ಬೇಡವಾ? ಆ ಅರಗಿಣಿಯಲ್ಲಿ, ಆ ಚಿಂಪಾಂಜಿಯಲ್ಲಿ ಸ್ಟಾಪ್. ಏನೋ ಸತ್ತಿರೋ ಹೆಣ ಮಧ್ಯದಲ್ಲಿ ಎದ್ ಬಂದು ನಿನ್ ಜೊತೆಗೆ ನಡ್ಕೊಂಡ್ ಬರೋ ತರ ಇದೆ. ಯಾರಿವನು? ಇವನು ನನ್ ಬಾಯ್. ಈ ಹೆಣ್ಣದ ಹೆಸರು ಬಾಯ್ ಫ್ರೆಂಡ್? ಅಷ್ಟೇ ಅಲ್ಲ, ನಾವಿಬ್ರು ಆದಷ್ಟು ಬೇಗ ಮದ್ವೆ ಆಗ್ತಾ ಇದೀವಿ. ಎಂಗೇಜ್ಮೆಂಟ್ ಇಸ್ ಓವರ್. ಇದಿನ್ನೂ ಓವರ್. ನಾನೀ ಮದ್ವೆಗೆ ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಒಪ್ಪಕ್ಕೆ ಬಿಡೋಕೆ ನೀನ್ ಯಾರೋ? ನಮ್ಮ ಅಪ್ಪ ಅಮ್ಮನ ಒಪ್ಪಿದಾರೆ ಗೊತ್ತಾ? ಆಯ್ತು, ನಿಮ್ಮಪ್ಪನಿಗೆ ಕುರುಡಿರ್ಬೋದು, ಆದ್ರೆ ನಾನು ಇಷ್ಟು ದಿವಸದಿಂದ ನಿನ್ಗೆ ಲೈನ್ ಆಗ್ತಾ ಇದ್ದೀನಿ. ಇವನ್ ಯಾವನೋ? ನಿನ್ ಬೇಜಾರ್ ನಂಗೆ ಅರ್ಥ ಆಗುತ್ತೆ. ನೋಡಕ್ ಚೆನ್ನಾಗಿರೋನ ಕಟ್ಕೊಂಡ್ರೆ ತನ್ನ ಆಸೆ ತೀರಿಸ್ಕೊಂಡ್ಮೇಲೆ ಇನ್ನೊಬ್ಳ ಜೊತೆ ಬಿಟ್ಕೊಳ್ಳಲ್ಲ ಅಂತ ಗ್ಯಾರಂಟಿ ಏನು? ಆದ್ರೆ ಇವನು ನೋಡು, ಈ ಚಿಂಪಾಂಜಿ ಮುಖಾನ ಯಾವ ಹುಡುಗಿನೂ ಹತ್ರ ಸೇರ್ಸಲ್ಲ. ಇವನ್ ರೇಂಜಿಗೆ ನಾನೇ ಕರೀನಾ, ನಾನೇ ಡಯನ. ನಾ ಈ ತರ ನನ್ ಕಾಲ ಹತ್ರ ಬಿದ್ದಿರ್ತಾನೆ. ನನಗಿಷ್ಟ ಬಂದಂಗ ನನ್ ಜೀವನ ಮಾಡಬಹುದು. ನಾನೇ ಅಲ್ಲ, ನನ್ಗಿಂತ ಚೆನ್ನಾಗಿರೋ 90% ಹುಡುಗಿರು ಇದೇ ರೀತಿ ಯೋಚನೆ ಮಾಡ್ತಾರೆ. ಬರ್ಲಾ? ಬಾಯ್. ನಿಲ್ಲು. ಈ ಕಟು ಸತ್ಯನ ಆ ಸತ್ಯಣ್ಣನ ಮುಂದೆ ಹೇಳ್ತಾ ಇದೆಯಲ್ಲ, ಅವ್ನ್ ಕೇಳಿಸ್ಕೊಂಡ್ರೆ ಬೇಜಾರಾಗಲ್ಲ? ಇವನು ಸತ್ಯಣ್ಣ ಅಲ್ಲ, ಸೈಕಲ್ ಜಾಕ್ಸನ್. ಇವನ್ಗೆ ಕ್ಯೂಡು. ಕ್ಯೂಡ? ಸತ್ಯಣ್ಣಕ್ಕೆ ಈ ರೇಂಜ್ ಬ್ಯೂಟಿ ಸಿಕ್ಕಿರ್ಬೇಕಾದ್ರೆ ಇನ್ನು ನನ್ನಂತ ಬ್ಯೂಟಿಫುಲ್ ಪರ್ಸನ್ಗೆ ಮಿನಿಮಮ್ ಅಂದ್ರು ಐಶ್ವರ್ಯ ರೈ ಗ್ಯಾರಂಟಿ. ಹೊಟ್ಟೆಕಿ ನನ್ ಮಕ್ಕಳಪ್ಪ. ಗುಡ್ ಮಾರ್ನಿಂಗ್.
ಎದ್ರಾಗ ನಿಂತಿರೋದ್ ಕಾಣಿಸ್ತಿಲ್ವಾ? ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ನೀನ್ ಯಾಕೆ ಈ ಕೆಲಸ ಮಾಡ್ತಿದ್ಯಾ? ನಮ್ ಕೆಲಸ ನಾವು ಮಾಡ್ಕೊಂಡ್ರೆ ತಪ್ಪೇನಿದೆ? ಆಳಾಗಿ ದುಡಿಬೇಕು, ಅರಸನಾಗಿ ಬಾಳ್ಬೇಕು, ಅದು ನನ್ನ ಪಾಲಿಸಿ. ಸರಿ ಸರಿ, ಜಾಸ್ತಿ ಕೊರಿಬೇಡ. ಜಾಗಿಂಗ್ ಹೋಗ್ಬೇಕು, ಕಂಪ್ನಿ ಕೊಡು ಬಾ. ಅಕ್ಕನ್ ಕರೆದ್ರೆ ನಿನ್ನ ಕರ್ಕೊಂಡು ಹೋಗು ಅಂದ್ರು. ನಿನಗೆ ಜಾಗಿಂಗ್ ಕಂಪನಿ ಬೇಕಲ್ವಾ? ಮಿಸ್ ನಾಮ ఏమండి నా పేరు నామా కాదండి, రామ కోదండ రామ శెట్టి. ಕೋದಂಡ ರಾಮನೋ ಅವಳು ಜಾಗಿಂಗ್ ಹೋಗ್ಬೇಕಂತೆ, ಕಂಪನಿ ಕೊಡ್ತೀರಾ? ಇವ್ರು ಕೇಳಿದ್ರೆ ಜಾಗಿಂಗ್ ಕಂಪ್ನಿ ಏನು, ಚಳಕೆಲಿರೋ ನಾನು ಎಣ್ಣೆ ಕಂಪ್ನಿನೇ ಬರ್ಕೊಟ್ಬಿಡ್ತೀನಿ. ಕಳ್ಸ್ಕೊಳೋ. ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ. ಏನು ಹುಡುಗಾಟನ? ನೀನ್ ಬರ್ತೀಯೋ ಇಲ್ವೋ? ನಿನಗೇನು ಜಾಗಿಂಗ್ ಮಾಡ್ಬೇಕಲ್ವಾ? ನನ್ ಜೊತೆ ಅಪಾರ್ಟ್ಮೆಂಟ್ಸ್ ಹತ್ತೇಳಿ, ಅದೇ ಜಾಗಿಂಗ್ ಆಗುತ್ತೆ. ಗಿರಿ ಗಿರಿ ಏನು ಕೊಡೋ. ಬೇಕಾಗಿಲ್ಲ, ನನ್ ಮೈ ಮುಟ್ಟೆ ಸುಮ್ನೆ ಬಾ. ಏನೋ ಹೆಲ್ಪ್ ಮಾಡೋಣ ಅಂತ ಕೇಳ್ದೆ, ಆಕ್ಸಿಡೆಂಟ್ ಆಗಿತ್ತಲ್ಲ ಅಂತ. ನನ್ ಮೇಲೆ ಯಾಕೆ ಗಿರ್ತಾ ಇದ್ಯಾ? ನನ್ಗೆ ನಾಯಿ ಅಂದ್ರೆ ಭಯ. ಗುದ್ರೆ ಅದ್ರಲ್ಲಿ 5ನೇ ಫ್ಲೋರ್ ಅಲ್ಲಿ. ಮನುಷ್ಯ ನೋಡಿ ಮನುಷ್ಯ ಹೆದರ್ಕೋತಾನ? ಇಲ್ಲ. ಮತ್ ನಾಯಿ ನೋಡಿ ನೀನ್ ಯಾಕೆ ಹೆದರ್ಕೋತಾ ಇದ್ಯಾ? ಗಿರಿ 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 ಏನಂದೆ ನನ್ಗೆ? ಸಾರಿ, ಇದು ಆಲ್ ಇಂಡಿಯಾ ರೇಡಿಯೋ, ಒಂದೇ ಸಲ ಬರೋದು. ಕಳ್ಸ್ಕೊ ಇಲ್ಲಿಂದ. ನೀನೊಂದ್ ಎಸ್ಟಿಡಿ ತಗೊಂಡ್ರೆ ನಾನು ಇಲ್ಲಿಂದ ಹೋಗೋದು. ದಿಸ್ ರೂಟ್ ಇಸ್ ಬಿಸಿ, ಟ್ರೈ ಆಫ್ಟರ್ 100 years. ಗಿರಿ ಯಾಕೆ ಊರಿ? ನಿನ್ ಹೆಂಡತಿನ ಕರಿ. ಏನ್ರಿ? ಏನ ಐಶ್ವರ್ಯ ಉದ್ದೇಶ? ನಿನ್ನ ಪ್ರೀತಿಸ್ತಾ ಇದ್ದಾಳೋ ಏನೋ? ಜೋಕ್ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನೀನ್ ನನ್ಗಿಂತ ಚಿಕ್ಕವನೇ ಆಗಿದ್ರು ನನ್ ಮನ್ಸಲ್ಲಿ ಏನಿದೆ ಅಂತ ಹೇಗ್ ತಿಳ್ಕೊಂಡ್ಯೋ, ಅದೇ ರೀತಿ ಐಶ್ವರ್ಯ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ನಿಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ಬೇಕು ಅಂತಿದ್ದೀನಿ. ಮದ್ವೆನಾ? ಯಾಕೆ ಆಗಲ್ವಾ? ಅಕ್ಕ, ಅದು ನಾನು. ಗಿರಿ, ನೀನ್ ಪ್ರೀತಿಸ್ದೋಳ್ ಸಿಕ್ಲಿಲ್ಲ ಅಂತ ನಿನ್ನ ಪ್ರೀತಿ ಮಾಡ್ತಿರೋಳ ದೂರ ಮಾಡ್ತೀಯಾ? ಹೌದು, ನನ್ಗೆಲ್ಲ ಗೊತ್ತು. ಲೈಫ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು.